ಅಟ್ ದಿ ಏಜ್ ಆಫ್ 17 ಅವಳು ಟರ್ಕಿಗೆ ಒಬ್ಬಳೇ ಹೋದ್ಲು ಮೇಡಮ್. 2 ಗಂಟೆ ರಾತ್ರಿ ನಮಗೆ ನಾವು ಇಲ್ಲಿಂದನೇ ವಾಟ್ಸಪ್ ಕಾಲಲ್ಲಿ ಇದ್ವಿ ಮೇಡಮ್. ನೀನು ಇಲ್ಲಿ ಅವರಮ್ಮ ಒಂದು ಸ್ವಲ್ಪ ಆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದು ಯಾವ ಪ್ಲೇಸು, ನೀನು ಎಲ್ಲಿಗೆ ಹೋಗಬೇಕು, ಯಾವ ರೂಮ್ ಬುಕ್ ಮಾಡಿದ್ದೀವಿ, ಅಷ್ಟು 17 ಮೇಡಮ್. ಅವಳು ತುಂಬ ಕಷ್ಟ ಆಯಿತು ಮೇಡಮ್. 17 ಏಜಲ್ಲಿ ನಮಗೆ ಬೆಂಗಳೂರಲ್ಲೇ ಒಂದು ಎಲ್ಲ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಮೇಡಮ್. ಈ ಹೆಣ್ಮಕ್ಳು ಸಂಜೆ ಒಂದು 6 ಗಂಟೆ 7 ಗಂಟೆ ಆಗಿದ ತಕ್ಷಣ ಬರಲಿಲ್ಲ ಅಂದರೆ. ಬಟ್ ಅವಳು ಟರ್ಕಿಗೆ ಹೋಗಿ ಅಷ್ಟೊತ್ತಿನಲ್ಲಿ ನಾವು ಇಲ್ಲಿಂದ ಅವಳಿಗೆ ಹೇಳಿದಾಗ ಅವಳು ತಿಳ್ಕೊಂಡು ರೂಮ್ಗೆ ಹೋಗಿ ಅವಳು ರೂಮಲ್ಲಿರೋ ಹೋಗಿ ಅಲ್ಲಿ ಅಡ್ಮಿಟ್ ಆಗೋವರೆಗೂ ನಮಗೆ ನಿದ್ದೆ ಬರಲಿಲ್ಲ ಮೇಡಮ್. ನನ್ನ ಹತ್ರ ಮಾತಾಡ್ಕೊಂಡೇ ಬರ್ತಿದ್ಲಿ ಮೇಡಮ್. ಫೋನ್ ಕಿತ್ಕೊಳ್ಳಿಲ್ಲ. ಇಲ್ಲ, ಇವಳು ಅಲ್ಲಿಂದ ಎಸ್ಕೇಪ್ ಮೇಡಮ್. ಅಲ್ಲಿಂದ ಓಡಿದ್ದವಳು ರೂಮ್ ಹೋಗಿ ಬಾಕ್ಲಾಕೊಂಡಿದ್ದು. ಆಮೇಲೆ ಈಚೆ ಬರಲಿಲ್ಲ ಮೇಡಮ್. ಅವಳು ಈಚೆ ಬರದೆ ಆಮೇಲೆ ನಾವು ಧೈರ್ಯ ಮಾಡಿ ಆಮೇಲೆ ಇಂಟರ್ನ್ಯಾಷನಲ್ ಫೆಡರೇಷನ್ಗೆ ನಾವು ಕಾಲ್ ಮಾಡಿದ್ವಿ ಮೇಡಮ್. ಕಾಲ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದಾಗ ಅವ್ರು ಬಂದ್ಬಿಟ್ಟು ಅವಳಿಗೆ ಸೆಕ್ಯೂರಿಟಿ ಕೊಟ್ಟರು ಮೇಡಮ್. ಅದಾದಮೇಲೆ ಅವಳು ಆಡೋಕ್ಕೂ ಅವಳಿಗೆ ಅಷ್ಟೊಂದು ಮೆಂಟಲಿ ಪ್ರಿಪೇರ್ ಆಗಲಿಲ್ಲ. ಸೆಮಿಫೈನಲ್ ಹೋಯ್ತು ಮೇಡಮ್.